ಇನ್ನು ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ. ನನಗೇನ್ರಿ ಗೊತ್ತು? ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡೋದು ನಾನೇನ್ರಿ ಉತ್ತರ ಕೊಡಬೇಕು? ಅವನೇನೋ ತಪ್ಪು ಮಾಡವನೇ ಅಂತ ಈಗ ಬಾಮೈದಿಂದ ಹೇಳ್ತಾವ್ರೆ. ಬಾಮೈದಿಂದ ಆಗಿರೋ ತಪ್ಪು ಅಂತೇಳಿ ಆ ಭೂಮಿ ಬಾಮೈದ ತಗೊಳ್ಳೋಕ್ಕೂ ಅವಕಾಶ ಇತ್ತಾ? ಯಾರ ಭೂಮಿ ಅದು? ನಾನು ದಲಿತರ ಭೂಮಿ, ದಲಿತರು ಅಂತ ಹೇಳಂಗಿಲ್ವಲ್ಲ, ಪರಿಶಿಷ್ಟರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ. ಯಾಕೆಂದ್ರೆ ನೆನ್ನೆ ಅದು ನಡೆದೋಗಿದೆ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ. ಅಹಿಂದ ಅಂತ ಯಾಕೆ ಹೆಸರಿಟ್ಕೊಂಡವ್ರೆ? ಎಷ್ಟೋರಿಂದ ಇಟ್ಕೊಂಬಂದವ್ರು ಅಹಿಂದ ಹೆಸರು? ಅಹಿಂದದ್ದು ಬಿಡಿಸೇಳಬೇಕಲ್ಲ ಅವರಲ್ಲಿ. ಅದು ಪಾಪ ಅವರಿಗೆ ಅಹಿಂದ ಹೆಸರಿಟ್ಕೊಂಡು ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿಲ್ಲ. ಉದ್ಧಾರ ಮಾಡೋರು ಒಬ್ಬರೇ ಅಂತ 39,000 ಕೋಟಿ ಕೊಟ್ಟಿದ್ದೀನಿ ಅಂತ. ಆ 39,000 ಕೋಟಿಲಿ ಆ ಪರಿಶಿಷ್ಟಕ್ಕೆ ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅವರ ಕುಟುಂಬಗಳು ಉದ್ಧಾರ ಮಾಡೋಕ್ಕೆ? ಅವರ ಹೆಸರಿನಲ್ಲಿ ಎಷ್ಟು ದುಡ್ಡನ್ನ ಲೂಟಿ ಹೊಡೆದಿದ್ದೀರಿ? ಇದು ಈ ರಾಜ್ಯ ಸರ್ಕಾರ ನಡೀತಾ ಇರತಕ್ಕಂಥದ್ದು. ಮೂಢ ಪ್ರಕರಣಕ್ಕೆ ಯಾರೋ ಒಬ್ಬರನ್ನೀಗ ಇದು ನಿವೃತ್ತ ನ್ಯಾಯಾಧೀಶರ ತನಿಖೆ ಅಂತೆ. ಯಾರು ಕೇಳಿದ್ದಾರೆ ಇವ್ರನ್ನ? ಕೆಂಪಣ್ಣ ಆಯೋಗ ತನಿಖೆ ವರದಿನೇ ಇಡಲಿಲ್ಲ. ಅದು ಇಲ್ಲಿ ನೈಸ್ದು BMIC ಪ್ರಾಜೆಕ್ಟ್ದು ನಿಮ್ಮ ಕಾನೂನು ಸಚಿವರು ಕೊಡ್ತಾರೆ ಸದನ ಸಮಿತಿ ರಿಪೋರ್ಟು. 8 ವರ್ಷ ಆಯಿತು, 7 ವರ್ಷ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಜಯಚಂದ್ರ CBI ಕೊಡಬೇಕು, ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. 760 ಎಕರೆ ಭೂಮಿ ಹೆಚ್ಚಿಗೆ ನಾವು ಕೊಟ್ಟುಬಿಟ್ಟಿದ್ದೀವಿ, ಈ ಪ್ರೋಗ್ರಾಮ್ನೇ ಸ್ಕ್ರ್ಯಾಪ್ ಮಾಡಬೇಕು ಅಂತ ಕೊಟ್ಟರು. ಎಲ್ಲಿಟ್ಟಿದ್ದೀರಿ ಆ ವರದಿ? ಗ್ರೇಟರ್ ಬೆಂಗಳೂರು ಮಾಡೋ ಮಹಾನ್ ನಾಯಕರು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ ವರದಿಯ? ಯಾರ ಮನೇಲಿ ಇಟ್ಕೊಂಡಿದ್ದೀರಿ? ಈಗ ಅದು ಎಂಥದ್ದು ನೈಸ್ ರೋಡಲ್ಲಿ